ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಫ್ರೆಂಡ್ಗೆ ಅವ್ರ ಗಂಡ ತುಂಬ ಕೆಟ್ಟ ಮಾತೆಲ್ಲ ಮಾತಾಡ್ತಾ ಇದ್ರು. ತುಂಬ ಬೇಜಾರಾಗ್ತಾ ಇತ್ತು. ನಾನು ಹೋದಾಗ್ಲೂ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಅದಕ್ಕೆ ನಾನೊಂದು ಪ್ಲ್ಯಾನ್ ಹೇಳ್ಕೊಟ್ಟೆ ಅವನಿಗೆ. ಈ ಥರ ದೇವ್ರಿಗೆ ಹರಕೆ ಹೊತ್ಕೊಳ್ಳೆ, ಬಾಯಿಗೆ ಬೀಗ ಹಾಕ್ತಾರೆ ನೋಡು, ಅದನ್ನು ಹರಕೆ ಹೊತ್ಕೋ ಅಂತ ಹೇಳ್ಕೊಟ್ಟು ಬಂದೆ. ಅದು 3 ಬೀಗ ಹಾಕೋದು. ಅವಳು ಹರಕೆ ಹೊತ್ಕೊಂಡ್ಳು. ಅವ್ರ ಯಜಮಾನ್ರನ್ನ ಕರ್ಕೊಂಡೋದ್ವಿ, ಎಳ್ಕೊಂಡೇ ಹೋದ್ವಿ. ಬರಲಿಲ್ಲ. ರಪ ಅಂತ ಹೇಳ್ಕೊಂಡು ಕಾರಲ್ಲಿ ಹಾಕ್ಕೊಂಡು ಕರ್ಕೊಂಡೋದ್ವಿ. ಆ ದೇವ್ರ ಹತ್ರ ಹೋಗಿ 3 ಬೀಗ ಚುಚ್ಚಿಸಿದ್ವಿ. ಮನೆಗೆ ಬಂದ್ವಿ. ಅವ್ರ ಯಜಮಾನ್ರಿಗೆ ಹೇಳಿದ್ವಿ, ಹರಕೆ ಹೊತ್ಕೊಂಡಿದ್ವಿ, ಎಲ್ರಿಗೂ ಹರಕೆ ಹೊತ್ಕೊಂಡಿದ್ವಿ, ಹರಕೆ ತೀರ್ಸೋದಕ್ಕೆ ಚುಚ್ಚಿಸ್ಕೊಂಡಿದ್ದೀವಿ ಅಂತ. ಇವಾಗ ಅಯ್ಯಪ್ಪ ನನ್ನನ್ನು ನೋಡಿದ್ರೆ ಎದುರ್ಕೊಂಡು ಓಡೋಗ್ತಾನೆ. ಅವ್ರ ಹೆಂಡ್ತಿನ ಬಾಯೆತ್ತು ಒಂದು ಮಾತನ್ನಲ್ಲ, ಕೈ ಎತ್ತು ಮುಗಿದು, ಅಮ್ಮ ಏನಮ್ಮ ಬಾರಮ್ಮ ನಮ್ಮಮ್ಮ ಅಂತ ಆ ರೀತಿ ಟರ್ನ್ ಆಗಿ ಮಾತಾಡಿಸ್ತಾ ಇದ್ದಾರೆ. ಈ ಥರನೇ ಯಾರಾದರೂ ಕೆಟ್ಟ ಮಾತಾಡಿದ್ರೆ ಕರ್ಕೊಂಡೋಗಿ ಬೀಗ ಚುಚ್ಚಿಸ್ಬಿಡಿ ಬಾಯಿಗೆ. ಇಲ್ಲಿ ಚುಚ್ಚಿದ್ರೆ ಇಲ್ಲಿ ಬರುತ್ತೆ. 3 ಚುಚ್ಚಿಸ್ಬಿಡಿ, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು. ಬಾಯಿ ಬಿಡೋಕ್ಕೆ ಆಗಬಾರ್ದು. ಅವಾಗ ಇನ್ನೊಂದ್ಸತಿ ನಿಮ್ಮ ತಂಟೆಗೆ ಬರೋದಿಲ್ಲ. ಸುಮ್ಮನೆ ಗಲಾಟೆಗಳು ಜಗಳಗಳು ಬೇಡ. ದೇವ್ರಿಗೆ ಹರಕೆ ಹೊತ್ಕೊಂಡು ದೇವ್ರಿಗೆ ಮುಕ್ಕೊಂಡು, ಅಮ್ಮ ನೀನೇ ಕಾಪಾಡಮ್ಮ ನಮ್ಮನ್ನು ಅಂತ ಮುಗ್ದ್ಕೊಂಡು ಕರ್ಕೊಂಡೋಗಿ ಗಂಡನ್ನ ಕರ್ಕೊಂಡೋಗಿ ಚುಚ್ಚಿಸ್ಬಿಟ್ಟು ಬಂದುಬಿಡಿ. ಚುಚ್ಚಿಸ್ಬಿಟ್ಟು ಕರ್ಕೊಂಬನ್ನಿ. ಏನಾಗಲ್ಲ, ಅದು ವಾಸಿ ಆಗಿಬಿಡುತ್ತೆ ಒಂದು ಸ್ವಲ್ಪ ದಿವಸ ಅಷ್ಟೇ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.